ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಿಸಿ ಬಿಸಿಯಾಗಿ ಒಂದು ಅನ್ನಕ್ಕೆ ತುಂಬ ರುಚಿಯಾಗಿ ಒಂದು ಜೀರಿಗೆ ಕಾಳು ಮೆಣಸಿನ ತಂಬಳಿಯನ್ನು ಮಾಡ್ತಾಯಿದ್ದೇನೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಮಳೆಗಾಲಕ್ಕೊಂದು ಬಿಸಿ ಬಿಸಿಯಾದ ಒಂದು ತಂಬಳಿಯನ್ನು ಊಟ ಮಾಡಿದರೆ ತುಂಬಾ ಚೆನ್ನಾಗಾಗತ್ತೆ. ಜೋರು ಮಳೆ ಬರ್ತಾ ಇರುವಾಗ ಈ ತಂಬಳಿಯನ್ನು ಊಟ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ. ಈಗ ಮಾಡುವ ವಿಧಾನವನ್ನು ನೋಡ್ತೀರಾ. ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಇಲ್ಲಿ ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಒಂದು 8-10 ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಸ್ವಲ್ಪ ಇದಕ್ಕೆ ಅರಿಶಿಣವನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬಾ ಚೆನ್ನಾಗಾಗುತ್ತೆ ಇದೊಂದು ತಂಬಳಿ. ಈಗ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಈಗ ಗ್ರೈಂಡ್ ಮಾಡಿ ತಂದಿದ್ದಾಯಿತು. ಈಗ ಇದನ್ನು ಬಿಸಿ ಮಾಡ್ತೇನೆ. ನಾನು ನೀರು ಹಾಕಿ ಬಿಸಿ ಮಾಡಬೇಕು. ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೇನೆ. ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಒಂದು ಕುದಿ ಬರಬೇಕು ಇದದ್ದು. ಹಾಗೆ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಸಿಹಿಯಾಗುವಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಈಗ ಕುದಿತಾ ಇದೆ. ಫುಲ್ ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡೋಣ. ಇದಕ್ಕೆ ಒಗ್ಗರಣೆ ಸಹ ಬೇಡ, ತುಂಬ ಚೆನ್ನಾಗಾಗತ್ತೆ ಊಟಕ್ಕೆ. ಈಗ ಇದಕ್ಕೆ ನಾನು ಬಿಸಿ ಇರುವಾಗಲೇ ಸ್ವಲ್ಪ ಕಡದೆ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೇನೆ. ಕಡದೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಮ್ಮೆಯಾದರೂ ಟ್ರೈ ಮಾಡಿ. ಕಾಳುಮೆಣಸು ಮತ್ತು ಜೀರಿಗೆಯ ತಂಬಳಿ ತುಂಬ ಚೆನ್ನಾಗಾಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಿಸಿ ಬಿಸಿಯಾಗಿ ಒಂದು ಅನ್ನಕ್ಕೆ ತುಂಬ ರುಚಿಯಾಗಿ ಒಂದು ಜೀರಿಗೆ ಕಾಳು ಮೆಣಸಿನ ತಂಬಳಿಯನ್ನು ಮಾಡ್ತಾಯಿದ್ದೇನೆ. ಈಗ ಮಾಡುವ ವಿಧಾನವನ್ನು ನೋಡೋಣ.